ಆದ್ರೆ ತಮ್ಮ ವೃತ್ತಿಗೆ ಆಯ್ಕೆ ಮಾಡ್ಕೊಂಡಿರುವ ಜಾಗ ತುಂಬಾ ಮುಜುಗರ ಉಂಟಾಗ್ತಾ ಇದೆ. ಇವಾಗ ಜನ ಏನಾದ್ರು ಬಂದು ನಮ್ಮನ್ನು ಅದೇ ರೀತಿ ನೋಡ್ತಾರೆ ಅಂತ ಹುಡುಗಿಯರ ಇದು ನಮಗೆ ಪರಿಣಾಮ ಬೀರುತ್ತೆ. ನಮ್ಮನ್ನು ಆ ತರ ದೃಷ್ಟಿಯಿಂದ ನೋಡ್ತಾರೆ. ಸೋಷಿಯಲ್ ಇಂಪ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋ ವಿಡಿಯೋಗಳಿಗೆ ಯಾರು ಟ್ರೆಂಡಿಂಗ್ ಕಾಮೆಂಟ್ ಮಾಡ್ತಾರೋ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ 2,000 ರೂಪಾಯಿ ಕೊಡ್ತಾ ಇದೀವಿ. ಏನು ಟ್ರೆಂಡಿಂಗ್ ಕಾಮೆಂಟ್ ಅಂದ್ರೆ ನಮ್ಮ ವಿಡಿಯೋನ ನೋಡಿ ಅದಕ್ಕೆ ತಕ್ಕಾಗೆ ಒಂದು ಒಳ್ಳೆ ಕಾಮೆಂಟ್ ಮಾಡಿ ಅದು ಟಾಪ್ ಲಿಸ್ಟ್ ಅಲ್ಲಿ ಇದ್ರೆ ಅವರಿಗೆ 10 ನಿಮಿಷ ಒಳಗಡೆ ನಾವು 2,000 ರೂಪಾಯಿ ಕೊಡ್ತಾ ಇದೀವಿ. ಈ ಆಫರ್ ನ ಯೂಸ್ ಮಾಡ್ಕೊಳ್ಳಿ, ನಮ್ಮನ್ನ ಸಪೋರ್ಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ಇವತ್ತು ನಾವು ಮೆಜೆಸ್ಟಿಕ್ ಅಕ್ಕಪಕ್ಕ ಈ ವೇಶ್ಯರಾಗ್ಬೋದು, ಈ ಟ್ರಾನ್ಸ್ಜೆಂಡರ್ ಆಗ್ಬೋದು, ಈ ಅಪಾರಿಗಳಾಗ್ಬೋದು, ಈ ಕುಡುಕರಾಗ್ಬೋದು, ಅವರ ಕಿರಿಕಿರಿಗಳು ತುಂಬಾ ಜನರಾಗ್ತದೆ ಅಂತ ಗೊತ್ತಾಗ್ತಾ ಇದೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ. ನಮ್ಮಂತ ಅಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಆಗಿ ಒಂದು ಏನಾದ್ರೂ ದುಡಿಬೋದಲ್ಲ. ಎಷ್ಟೋ ಜನ ಈಗ ನಾರ್ಮಲ್ ಆಗಿ ಕೈಕಾಲಿಲ್ಲದವರು ಸಹ ಇದು ಝೊಮ್ಯಾಟೊ, ಸ್ವಿಗ್ಗಿ. ನಿಮ್ಗೆ ಅನುಭವ ಆಗಿದೆ ಮೇಲೆ ಹೋಗ್ಬೇಕು ಅನುಭವ? ಎಷ್ಟೋ ಸಲ ಈಗ ನಾನು ಊರಿಂದೆಲ್ಲ ಕರ್ಕೊಂಡು ಬರ್ತಾರೆ ಅಲ್ವಾ, ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರೋಕೆ ನಾನು ಅಲ್ಲಿ ಹೋಗ್ತಾ ಇರುವಾಗ ನನ್ಗೊಂಥರ ಚೀಪ್ ಮೆಂಟಾಲಿಟಿ ಆಗುತ್ತೆ. ಅದು ಒಂಥರ ಅಸಹ್ಯ ಆಗುತ್ತೆ. ಈಗ ನಮ್ಮಣ್ಣರು ಹೋದ್ರು ಅವ್ರ ಜೇಬಿ ಕೈ ಹಾಕಿ ಕಾಸು ಎತ್ಕೊಂಡು ಹುಡುಗಿಯರ ಆದ್ಮೇಲೆ ಇದು ನಮಗೆ ಪರಿಣಾಮ ಬೀರುತ್ತೆ. ನಮ್ಮನ್ನು ಆ ತರ ದೃಷ್ಟಿಯಿಂದ ನೋಡ್ತಾರೆ ಸರ್. ಅಂದ್ರೆ ಬೇರೆ ಹುಡುಗರು ಹಿಂಗೆ ಹೋಗುವಾಗ ನಮ್ಮನ್ನು ಅದೇ ಪಾರ್ಟಿಗೆ ಅಂದ್ರೆ ಇವರು ಆ ತರ ಅಂದ್ರೆ ಅವ್ರನ್ನೂ ಒಂದೇ ದೃಷ್ಟಿ ನೋಡ್ತಾರೆ, ನಿಮ್ಮನ್ನು ಒಂದೇ ದೃಷ್ಟಿ ನೋಡ್ತಾರೆ. ನಾವು ಮಾಮೂಲಿ ಹೆಣ್ಮಕ್ಳು, ನಮಗೆ ಮಕ್ಕಳಿದ್ದಾರೆ, ನಮಗೆ ಫ್ಯಾಮಿಲಿ ಗಂಡ ಜೊತೆ ನಾವು ಬಾಡಿ ಬರ್ತೀವಿ. ಬಟ್ ಅವರು ಹಂಗಲ್ಲ ಸರ್. ಅವರು ಅದೇ ಕೆಲಸ ಅದೇ ದಾಂಧೆ ಮಾಡುವವರು. ಅಂದರೆ ಒಬ್ಬರು ಪಿಕ್ ಪ್ಯಾಕೆಟು ಅಂದರೆ ಓಡಿಸ್ಕೊಂಡು ಪಾಪ ಎಂತ ಎಷ್ಟು ನೋಡಿದ್ದೀನಿ ಸರ್. ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಅವ್ರನ್ನ ಇವಾಗ ಊರಿಂದ ಊರಿಗೆ ಬರ್ತಾರ. ಬ್ಯಾಂಗ್ಳೂರಿಗೆ ಬರೋದೇ ಮೈನ್ ಕೆಲಸಕ್ಕೆ ಅಂತ ಉಟ್ಕೊಂಡು ಬರ್ತಾರ. ಅವ್ರನ್ನ ಏನು ಮಾಡ್ತಾರೆ, ಇವಾಗ ಅವನು ಪಾಪ ಅವ್ನಿಗೆ ಗೊತ್ತೇ ಇರಲ್ಲ, ಅವನೇನು ಕೆಲಸಕ್ಕೆ ಅಂತ ಬಂದಿರ್ತಾನೆ. ಅವನು ಇವಾಗ ಅವನ ಕಾಸೇನು ಎಷ್ಟೋ ತಂದಿಟ್ಟು ಅವನು ಇವಾಗ ಅವ್ರು ಕರ್ಕೊಂಡು ಹೋಗಿ ಬೇರೆ ಈಗ ಎಲ್ಲೋ ಬಿಡ್ತಾರೆ ಸರ್. ಅವ್ರದ್ದೇ ಒಂದು ಟೀಮ್ ಇದೆ. ಓಕೆ, ಎಲ್ಲೋ ಬಿಟ್ಬಿಟ್ಟು ಪಾಪ ಅವನ್ನ ಎಲ್ಲ ದಾಂಧಲೆ ಅಂದರೆ ಎಲ್ಲ ಕಿತ್ಕೊಂಡು ಅವನನ್ನು ನಡು ನೀರಲ್ಲಿ ಕೈ ಬಿಟ್ಟಂಗೆ ಮಾಡ್ತಾರೆ. ಈ ಜಾಗ ಇದೆಯಲ್ಲ, ಯೂಟ್ಯೂಬರ್ಸ್ ತೋರಿಸಿದ್ದಾರೆ. ಇಲ್ಲಿ ವಿಕಾಸ್ ಗೌಡ ಅಂತ ಪಾಪ ತುಂಬ ಕಷ್ಟ ಬಿದ್ದು 2 ವಿಡಿಯೋ ಮಾಡಿದ್ದಾರೆ. ಅವಾಗ ಕಂಟ್ರೋಲ್ ಆಗಿತ್ತು, ಬೋರ್ಡ್ ಕೂಡ ಹಾಕಿದ್ದಾರೆ. ಬಟ್ ಈಗ ಸ್ಟಿಲ್ ಎಗೇರ್ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಪಬ್ಲಿಕ್ಕಿಗೆ ಅಥವಾ ನಾರ್ಮಲ್ ಪೀಪಲ್ಗೆ, ಇಲ್ಲಿ ಹುಡುಗ ಹುಡುಗಿಗಾಗಲಿ ಅಥವಾ ಫ್ಯಾಮಿಲಿ ಪೀಪಲ್ಗಾಗಲಿ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ. ಬನ್ನಿ ಅದನ್ನ ಲೈವ್ ತೋರಿಸ್ತೀನಿ, ಬನ್ನಿ.
ಒಂದು ನಿಮಿಷ ಮಾಡ್ತೀನಿ. ಫ್ರ್ಯಾಂಕ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆ್ಯಂಡ್ ರಿಗಾರ್ಡಿಂಗ್ ದ ಪ್ರಾಸ್ಟಿಟ್ಯೂಟ್ ಪೀಪಲ್ ಅವರು ಏನಂತ ಅಂದರೆ ಯೂಶ್ವಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಇರ್ತಾರೆ. ಸೊ ಮೇ ಬಿ ಅವ್ರದ್ದೊಂದು ಏನು ಏರಿಯಾ ಅಂತ ಇರುತ್ತೆ ಅದ್ರ ಪ್ರಕಾರ ಅಲ್ಲಿ ಮಾತ್ರ ಇದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಅಂದ್ರೆ ತಮ್ಮ ವೃತ್ತಿಗೆ ಆಯ್ಕೆ ಮಾಡ್ಕೊಂಡಿರುವ ಜಾಗ ಮೆಜೆಸ್ಟಿಕ್ ಅದು ಸೂಕ್ತ ಸ್ಥಳ ಅಲ್ಲ. ಕಾರಣ ಇಷ್ಟೇ, ದಿನನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ, ಕುಟುಂಬಸ್ಥರು ಹೆಣ್ಣು ಮಕ್ಕಳು ಓಡ್ತಾರೆ. ಅವ್ರ ಹೋಗಲಿಕ್ಕೆ ತುಂಬಾ ಮುಜುಗರ ಉಂಟಾಗ್ತಾ ಇದೆ. ಸೇಮ್ ಥಾಟ್ಸೇ ನನಗೂ ಇರೋದು. ಬಟ್ ಏನಂತಂದರೆ ಪ್ರಾಸ್ಟಿಟ್ಯೂಟ್ಸ್ನ ನಾವು ಬ್ಲೇಮ್ ಮಾಡೋದು ಆ ಥರ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ವಾಟ್ ದೇ ಡೂ ಇಸ್ ರಾಂಗ್. ಬಟ್ ಅವ್ರು ಅನ್ಕೋತಾರೆ ಅದು ನಮ್ಮ ಪ್ರೊಫೆಷನ್ ಅಂತ. ಬಟ್ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಅದು ಕರೆಕ್ಟ್ ಅಲ್ಲ. ಯಾಕಂದರೆ ಪಬ್ಲಿಕ್ ಪ್ಲೇಸ್ ಅಂತ ಇದ್ದಾಗ ನಮಗೆ ಓಡಾಡುವಾಗ ನನ್ನ ತಮ್ಮ ಇಲ್ಲ ಅಣ್ಣನೇ ಆ ಸಿಚುವೇಶನ್ ಫೇಸ್ ಮಾಡ್ತಿದ್ರೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ. ಆ್ಯಸ್ ಅ ಪಬ್ಲಿಕ್ ಸ್ಪೇಸ್ ದಿಸ್ ಈಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ಟು ಪ್ರಮೋಟ್ ಆರ್ ಟು ಎಕ್ಸಿಬಿಟ್ ಅ ಪ್ರಾಸ್ಟಿಟ್ಯೂಷನ್. ಆಕ್ಚುಲಿ ನಾನು ತುಂಬಾ ಪ್ರಯತ್ನ ಪಟ್ಟೆ ಒಂದು ಬುದ್ಧಿ ಮಾತು ಹೇಳೋಣ ಅಂತ, ಆದ್ರೆ ಒಬ್ಬರು ನನ್ನ ಮಾತು ಕೇಳಕ್ ರೆಡಿ ಇಲ್ಲ. Yeah, I can say it's a disturbance to people like me who is commuting daily through metro. So really I request admin to look into this and please reduce our trouble. ನೋಡಿ, ಮೆಜೆಸ್ಟಿಕ್ ಸೆಂಟ್ರಲ್ ಪ್ಲೇಸ್ ಇಲ್ಲಿ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಕಾನ್ಸೆಪ್ಟ್ ಉಂಟಲ್ಲ. ಮೆಜೆಸ್ಟಿಕ್ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಜನ ಸುಮಾರು ಜನ ಬರ್ತಾ ಇರ್ತಾರೆ. ಇಲ್ಲಿ ಕೊಂತ ಅವರು ವಿಚಾರ ಮಾಡ್ತಾ ಇದಾರೆ ಅಂದ್ರೆ ಇಷ್ಟಮಟ್ಟಿಗೆ ಸರಿ. ಸೊ ಇದನ್ನ ದಯವಿಟ್ಟು ಒಂದು ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರ ಜಾಗ ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡಿ, ಎಲ್ಲಾದರೂ ಒಂದು ಕಡೆ ಪಬ್ಲಿಕ್ ಏರಿಯಾ, ಪ್ಯೂರ್ಲಿ ಪಬ್ಲಿಕ್ ಏರಿಯಾ ಇಲ್ಲಿ ಬಂದು ಅವರು ವಿಚಾರ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಸರಿಯಾಗಿ ಬರುತ್ತೆ. ನಾನು ಹುಡುಗಿನ ಮಾತಾಡಿಸ್ದೆ. ಆ ಹುಡುಗಿ B.Com ಓದಿದಾಳೆ, 7 ಲ್ಯಾಂಗ್ವೇಜ್ ಮಾತಾಡ್ತಾಳೆ, ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ, 1 ಲಕ್ಷ ಸಂಬಳ ತಗೋತಿದ್ಲಂತೆ. ಅದನ್ನೆಲ್ಲ ಬಿಟ್ಟು ಈ ವೃತ್ತಿಗೆ ಬಂದಿದ್ದಾರೆ. ಇದಕ್ಕೆ ನಾವು ಏನ್ ಹೇಳ್ಬೇಕು ಸ್ವಾಮಿ? ಇಂಗ್ಲೀಷಲ್ಲಿ ಮಾತಾಡೋಲ್ಲ. ಯಾವ ಸ್ಟೇಟ್ ಇದೆ? ಕೆಲಸ 1 ಲಕ್ಷ ರೂಪಾಯಿ
ಕರ್ಕೊಂಡೋಗಿ 1 ಲಕ್ಷ ರೂಪಾಯಿ ಕೆಲಸ ಬರೋಕ್ಕೆ ತಿಂಗಳಿಗೆ 1 ಲಕ್ಷ ಸಾಕು. ತಾಯಿ ನಾನು, ತಾಯಿ ಅವರು ಮಗಳು ನಾನು. ನಮ್ಮನೆ ಹತ್ರ ಅದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ನಾನು ಡೈಲಿ ಓಡ್ತಿರ್ತೀವಿ ಇಲ್ಲಿ, ಅವ್ರು ಜಾಸ್ತಿ ಪ್ರಾಬ್ಲಮ್ ಮಾಡ್ತಾರೆ, ಆಗ್ತಾ ಇಲ್ವಾ ಸ್ವಲ್ಪ ಬೇರೆ ಥರ ಫೀಲಿಂಗ್ ಆಗ್ತಾ ಇದೆ ಹೋಗೋಕ್ಕೆ ಬರೋಕ್ಕೆ. ಪಬ್ಲಿಕ್ ಪ್ಲೇಸಲ್ಲಿ ಅದು ಸರಿ ಇಲ್ಲ. ನಾವು ವೇಶ್ಯರ ಹೊಟ್ಟೆ ಮೇಲೆ ಹೊಡಿಬೇಕನ್ನೋ ಉದ್ದೇಶ ಅಲ್ಲ, ಕಾರಣ ಇಷ್ಟೇ, ಸೊಸೈಟಿಯಲ್ಲಿ ಎಷ್ಟು ಅತ್ಯಾಚಾರ ಕಡಿಮೆ ಆಗೋದಕ್ಕೆ ಇವರು ಒಂದು ಕಾರಣ. ಅದಕ್ಕೋಸ್ಕರ ಅವರು ಬೇರೆ ಜಾಗ ನೋಡ್ಕೊಂಡು ಮೆಜೆಸ್ಟಿಕ್ ಅಕ್ಕಪಕ್ಕ ಯಾವುದೇ ಕಾರಣಕ್ಕೂ ತಮ್ಮ ರುಚಿ ಮಾಡಬಾರ್ದಂತ ನಮ್ಮ ಕಳಕಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋಷಿಯಲ್ ಇಂಪ್ಯಾಕ್ಟ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.